ಹಲೋ ಹಲೋ ತತ್ತರಿಕ ಮಾತಾಡಲ್ಲ ಎಂಟಿ ಟವರ್ ಇರೋ ಜಾಗದಲ್ಲಿ ನಿಂತ್ಕೊಳ್ಳಿ ಅಂದ್ರೆ ಎಲ್ಲೆಲ್ಲೋ ನಿಂತ್ಕೊಳಕ್ ಹೋಯ್ತಾಳೆ. ಹಲೋ ಲೋ ಲೈಟ್ ಕಂಬ ಇವಾಗ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಹೇಳ್ತೀನ. ಲೋ ಕಡಿ ಚೂರಾದ್ರೂ ಬುದ್ಧಿ ಇದೆಯಾ? ಇಲ್ಲ ಕಣೆ ನಂಗೆ ಬುದ್ಧಿನೇ ಇಲ್ಲ. ಯಾಕೇಳು ನಿನ್ನನ್ ಕಟ್ಕೊಂಡಿದ್ದೀನಲ್ಲ ಅದಕ್ಕೆ. ಹೇಳಿದ ಕೆಲಸ ಒಂದನ್ನ ಮಾಡಲ್ವಲ್ಲ ನೀನು? ಬಿದ್ರು ಬೊಂಬೆ ಮಗಳನ್ನ ಇವತ್ತು ಸ್ಕೂಲಿಂದ ಕರ್ಕೊಂಡು ಬರ್ತೀನಿ ಅಂತ ಅಂದೆ ತಾನೆ? ಸ್ಕೂಲ್ ಬಿಟ್ಟು ಅವಾಗ್ಲೇ 1 ಗಂಟೆ ಆಯ್ತು, ಇನ್ನು ನೀನು ಹೋಗ್ಲಿಲ್ಲಲ್ಲ? ಹೌದನೇ ಮತ್ತೆ ಬಿಟ್ಟಿದೆ. ಈಗಲೇ ಹೊಡಿತೀನಿ ಮನೆಗೆ ಫೋನು. ಬೇಗ ಇಟ್ಟು ಹೋಗು. ಹಿಂಗೆ ವಟ ವಟ ಅಂತಿರ್ರೆ ಇಲ್ಲಿಂದಾನೆ ಓಡ್ಬಂದು ಹೊಡಿತೀನಿ ಮನೆಗೆ. ಮಗು ಬೇರೆ ಟೈಮ್ ಆಗೋದು ಕರ್ಕೊಂಡ್ ಬರ್ಬೇಕು. ನಮ್ ಸಲೂನ್ ಶಾಪ್ಗೆ ಹಾಕೊಂಡ್ ಬೀಗಾನು ಇಲ್ಲ, ತೆಗ್ದಿಕ್ಬಿಟ್ಟು ಹೋಗಕ್ಕಾಗಲ್ಲ. ಯಾರನ್ನ ಕುಂಡ್ರಿಸ್ಬೇಕಲ್ಲ? ಯಾರು ಸಿಗ್ತಾರೆ? ಯಾರು ಸಿಗ್ತಾರೆ? ಸರ್ ನಾನು ಈ ಚೈನ್ನ ಈಗಲೇ ಕತ್ಕೊಂಡ್ಬಂದೆ. ಪಕ್ಕದ ಮಾಲಲ್ಲಿ ಒಂದು ಹುಡುಗಿ ಶಾಪಿಂಗ್ ಮಾಡ್ತಾ ಇದ್ಲ, ಅವಳು ಕತ್ತಗಂಗೆ ಕೈ ಹಾಕಿ ಈ ಚೈನ್ನ ಕಿತ್ಕೊಂಡ್ಬಂದೆ. ಕಮ್ಮಿ ಅಂದ್ರು 10 ಗ್ರಾಮ್ ಇರ್ಬೋದು. ಇದನ್ನ ಹೀಗೆ ಇಟ್ಕೋಬಾರ್ದು, ಸಡನ್ ಆಗಿ ಹೋಗಿ ಮಾಡ್ಬೇಕು. ಸರ್ 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 ಒಂದೆರಡೇ ನಿಮಿಷ ನಿಂತ್ಕೊಳ್ಳಿ ಸರ್. ಆಗಲ್ಲ ಕಣ, ಪೊಲೀಸ್ ಬಂದು ಗುನ್ ಹಿಡ್ಕೊಂಡು ಶೂಟ್ ಮಾಡ್ತೀನಿ ಅಂದ್ರೆ ನಿಲ್ಲಲ್ಲ. ನೀನ್ ಹೇಳಿದ್ರೆ ನಿಲ್ತೀನ ವಾಗ? ಸರ್ ಸರ್ ಹಂಗನ್ಬೇಡಿ ಸರ್, 2 ನಿಮಿಷ. ಮಗಳನ್ನ ಸ್ಕೂಲಿಂದ ಕರ್ಕೊಂಡ್ಬೇಕು, ಕನ್ನಡಿಲಿ ಮಕ ನೋಡ್ಕೊಂತೀರಿ, ಹಂಗೋಗಿ ಹಿಂಗ್ ಬರ್ತೀನಿ. ಬಾಯ್ ಸರ್. ಏ ಬಾರೆ ಇಲ್ಲಿ ಸರ್. ಬಾ ತಗೋ ಈ 10 ರೂಪಾಯಿ. ಇದ್ರಲ್ಲಿ ನಿನ್ನ ಮಗಳಿಗೊಂದು ಚಾಕ್ಲೇಟ್ ಕೊಡ್ಸು. ಆಯ್ತು ಹೋಗ. ಅಂಗಡಿ ಹುಷಾರ್ ಸರ್. ಅಯ್ಯೋ ಪೊಲೀಸ ಆ ಓನರ್ ಮಾತು ಕೇಳ್ಕೊಂಡು ಅಕ್ವೇರಿಯಂ ಒಳಗಡೆ ಅನಕೊಂಡ ಬಿಟ್ಟಂಗ ಆಯ್ತಲ್ಲಪ್ಪ. ಏನ್ ಮಾಡ್ಲಿ? ಸರ್ ಬನ್ನಿ ಸರ್, ಒಳಗಡೆ ಬನ್ನಿ. ಒಳಗಡೆ ಬನ್ನಿ. ಒಳಗೆ ಬಂದ್ಮೇಲೆ ಬನ್ನಿ ಅನ್ನೋರು, ಕೈ ತೊಳೆದ ಮೇಲೆ ತಿನ್ನಿ ಅನ್ನೋರು ಕಂಡ್ರೆ ನನ್ಗಾಗಲ್ಲ. ಪೊಲೀಸ್ ಕೆಂಪೇರಾವ್. ಯಾಕೆ ಹೋಗ್ತಾ ಇದ್ಯಾ? ಸರ್ ನೋಡಕ್ ಒಳ್ಳೆ ಕೆಂಪಿರುವೆ ಇದ್ದಂಗಿದ್ರಿ ಅದಕ್ಕೆ. ಪೊಲೀಸ್ ಸರ್, ಪೊಲೀಸ್. ಸರ್ ಕುಡಿಯಕ್ಕೆ ಅಂತ ಗೊತ್ತೀರಾ? ಆಪಲ್ ಜ್ಯೂಸಾ, ಮ್ಯಾಂಗೋ ಜ್ಯೂಸಾ, ಲೆಮನ್ ಜ್ಯೂಸಾ, ಇಲ್ಲ ಪಪಾಯ ಜ್ಯೂಸಾ? ಇದು ಕಟಿಂಗ್ ಶಾಪ್ ಅಲ್ವಾ ಸರ್? ಇದು ಕಟಿಂಗ್ ಶಾಪ್ ಸರ್, ಆದ್ರೆ ಬಂದ್ ಕಸ್ಟಮರ್ಸ್ಗೆ ಕುಡಿಯಕ್ಕೆ ಏನಾದ್ರು ಕೊಡ್ಬೇಕಲ್ವಾ? ಓ ಹಂಗಂದ್ರೆ ನನ್ಗೆ ಪಪಾಯ ಜ್ಯೂಸ್ ತಗೊಂಬ. ಐಸ್ ಕ್ಯೂಬ್ ಸ್ವಲ್ಪ ಕಮ್ಮಿ ಹಾಕೊಂಬ. ಬೇಡ ಸರ್, ನಿಮ್ಗೆ ಬೇಡ ಅಂದ್ರೆ ನಾವೇನ್ ಫೋರ್ಸ್ ಮಾಡಲ್ಲ. ನೀವು ಕೂತ್ಕೊಳ್ಳಿ ಸರ್. ನನಗೆ ಏನ್ ಮಾಡ್ಲಿ ಸರ್? ಒಂದ್ 10 ಜನನ್ ಕರ್ಕೊಂಡ್ ಆರ್ಕೆಸ್ಟ್ರಾ ಮಾಡು. ಅಷ್ಟೇನಾ? ಬರ ಇಲ್ಲಿ. ಕಟಿಂಗ್ ಶಾಪ್ ಚೇರ್ ಮೇಲೆ ಕೂರಿಸಿ ಏನ್ ಮಾಡ್ಲಿ ಅಂತ ಕೇಳ್ತಿಯಲ್ಲ, ಕಟಿಂಗ್ ಮಾಡು. ಅಯ್ಯೋ ವಿಸಿಟಿಂಗ್ ಕಾರ್ಡ್ ಕೊಟ್ಟು ನಾನೇ ಓಡಿಸ್ಕೊಂಡಂಗಾಯ್ತು. ದೇವ್ರೆ ನೀನೇ ನನ್ನ ಕಾಪಾಡ್ಬೇಕು. ಏನೋ ಗಣಕ್ತಾ ಇದ್ಯಾ? ಏನು ಇಲ್ಲ ಸರ್, ಏನು ಇಲ್ಲ. ಈಗ ಏನ್ ಮಾಡ್ಲಿ ಸರ್ ನಾನು? ನಿಜ ಹೇಳೋ, ನಿನ್ನ ಕಟಿಂಗ್ ಮಾಡಕ್ ಬರುತ್ತಾ ಬರಲ್ವಾ? ಸರ್ ನನಗೆ ನಿಮ್ ಮನೆಗೂ ಕಟಿಂಗ್ ಮಾಡಕ್ ಬರಲ್ಲ. ಪಕ್ಕದಲ್ಲಿ ಒಂದು ಸಲೂನ್ ಇದೆ ಸರ್, ಅಲ್ಲಿ ಸಖತ್ತಾಗಿ ಮಾಡ್ತಾರೆ. ನೀವು ಬೇಕಿದ್ರೆ ಅಲ್ಲೇ ಹೋಗಿ ಸರ್. ತುಂಬಾ ಖುಷಿ ಆಯ್ತು ಕಣ. ಸಾವಲ್ಲ ಸತ್ಯ ಹೇಳೋನೆ ನಿಜವಾದ ಮನುಷ್ಯ. ನೀನ್ ಇವತ್ತು ಕಟಿಂಗ್ ಮಾಡಕ್ ಕಲಿಲೇಬೇಕು. ನನ್ನ ಕೂದಲೇ ನಿನ್ಗೆ ಟ್ರೈನಿಂಗ್ ಕ್ಲಾಸ್. ಬರ ಕಲಿಯ. ಅಯ್ಯೋ ಈ ನನ್ನ ಮಗ ಇಲ್ಲೇ ಮೊಳೆ ಹೊಡಿತಿದ್ದಾನೆ, ಏನ್ ಮಾಡ್ಲಿ? ಇಲ್ಲಿಡಿ, ನೀವು ಕೂತ್ಕೊಳ್ಳಿ ಸರ್. ಸರ್ ಯಾವ ತರ ಕಟಿಂಗ್ ಮಾಡ್ಲಿ ಸರ್? ಯಾವ ತರ ಅಂದ್ರೆ ಪೊಲೀಸ್ ಕಟ್ ಮಾಡೋ ಸರ್? ಅದೇ ಸರ್, ಅದ್ರಲ್ಲೂ ವೆರೈಟಿ ಇದೆ. ಕೆಂಪೇಗೌಡ ಕಟ್ಟು, ಐರಾವತ ಕಟ್ಟು, ಹುಬ್ಬಳ್ಳಿ ಕಟ್ಟು, ಲೇಟೆಸ್ಟ್ ಆಗಿ ಪಟಾಕಿ ಕಟ್ಟು. ಯಾವ್ದು ಮಾಡ್ಲಿ ಹೇಳಿ ಸರ್? ಕೆಂಪೇಗೌಡನ ತರ ಕಟ್ ಮಾಡೋ, ಐರಾವತನ ತರ ಕಾಣ್ಬೇಕು ಸರ್. 2 ಸಿನಿಮಾ ಒಂದೇ ತಲೆಯಲ್ಲಿ ಹೆಂಗ್ ಸರ್ ಕಟ್ ಮಾಡ್ಲಿ? ಹಂಗಾದ್ರೆ ನಿರಂಜನ್ ದೇಶಪಾಂಡೆ ತರ ಹೇರ್ ಕಟ್ ಮಾಡು. ಹಿಂಗ ಸರ್? ಈ ತರ ಮಾಡಿದ್ರೆ ನಿಮ್ಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳಿದ್ದು ಹೇರ್ ಕಟ್ ಮಾಡು ಅಂತ ಸರ್. ನಂಗೆ ಅವ್ರ ತರ ಹೇರ್ ಕಟ್ ಮಾಡಕ್ ಬರಲ್ಲ. ಹೋಗ್ಲಿ, ಕೆಂಪೇಗೌಡನ ತರನೇ ಮಾಡು. ಆಯ್ತು ಸರ್. ಚುಚ್ತೇನಾ? ಇಲ್ಲ ಸರ್. ಸರ್ 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 ಇಲ್ಲ ಸರ್. ಸಾರಿ ಸರ್. ಕಾಮಿಡಿ ಮಾಡಿದ್ರೆ ನಿಜವಾಗ್ಲೂ ಚುಚ್ಬಿಟ್ಟಲ್ಲ. ಸಾರಿ ಸರ್, ಐ ಆಮ್ ವೆರಿ ಸಾರಿ. ಬೇಗ ಬಂದು ಕಟ್ ಮಾಡೋ. ನನ್ನ ಗರ್ಲ್ ಫ್ರೆಂಡ್ ಬೇರೆ ಆಚ ಕಡೆ ಶಾಪಿಂಗ್ ಮಾಲಲ್ಲಿ ಶಾಪಿಂಗ್ ಮಾಡ್ತಿದ್ದಾಳೆ. ಇನ್ನು 2 ದಿನದಲ್ಲಿ ನನ್ನ ಮದುವೆನಾ ನಿಮಗ? ಅಯ್ಯೋ ಕೈ ಕೊಡಿ ಸರ್.
ಮಾಡು ಅಂದ್ರೆ ಕೈ ಕಟ್ ಮಾಡ್ತಿದ್ಯಲ್ಲ. ಸಾರಿ ಸರ್, ಸಾರಿ ಫ್ಲೋ ಅಲ್ಲಿ ಆಗ್ಬಿಡ್ತು. ಸರಿ ನೀವು ಕುತ್ಕೊಳ್ಳಿ ಸರ್, ನಾನು ನಿಮ್ಗೆ ಸಖತ್ತಾಗಿರೋ ಹೇರ್ ಸ್ಟೈಲ್ ಮಾಡ್ತೀನಿ. ಸರಿ ಸರ್. ಸರ್ ಈ ಹೇರ್ ಸ್ಟೈಲ್ ನೋಡಿ ಸರ್, ನಿಮ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಸರ್. ಅಲ್ಲಿ ನೋಡಿ. ಏನಾಯ್ತು? ಒಳ್ಳೆ ಕಾಡಲ್ಲಿರೋ ಕಾರ್ಕೋಣ ತರ ಮಾಡಿದ್ಯಾ? ಓಕೆ ಬನ್ನಿ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಮೋನಿ. ಮೋನಿ, ನಿನ್ನಂತ ಒಳ್ಳೆ ಹುಡುಗ ಫ್ರೆಂಡ್ ಆಗಿ ಸಿಗ್ತೀನಿ ಅಂತ ಗೊತ್ತಿದ್ರೆ ನಾನು ಹುಟ್ಟುವಾಗ್ಲೂ ಹೇಳ್ತಾನೆ ಇರ್ಲಿಲ್ಲ ಕಣೋ. ಟಚ್ಚಾಗೋಯ್ತು ಕಣೆ. ನಿನ್ನಂತ ಒಳ್ಳೆ ಹುಡುಗಿ ನನಗೆ ಫ್ರೆಂಡ್ ಆಗಿ ಸಿಗ್ತಾಳೆ ಅಂತ ಗೊತ್ತಿದ್ದಿದ್ರೆ ನಾನು ಹುಡುಗಿಯಾಗೆ ಹುಡ್ತಾ ಇದ್ದೆ. ಹೌದು, ನಮ್ಮ ಮದುವೆ ಆದ್ಮೇಲೆ ನಮ್ಮ ಫ್ರೆಂಡ್ಶಿಪ್ ಕಟ್ ಆಗ್ಬಾರ್ದು ಅಂದ್ರೆ ನಾವೇನೋ ಮಾಡ್ಬೇಕು. ನನ್ನ ಫ್ರೆಂಡ್ನ ನೀನು, ನಿನ್ನ ಫ್ರೆಂಡ್ನ ನಾನು ಮದುವೆ ಆಗ್ಬೇಕು. ಅವಾಗ ಯಾರು ಡೌಟೇ ಪಡೋದಿಲ್ಲ. ಸೂಪರ್ ಐಡಿಯಾ ಕಣೋ ಮೋನಿ. ನಿನ್ ಫ್ರೆಂಡ್ ಸಿಂಧು ನಂಬರ್ ಕೂಡ ಪಟಾಯಿಸ್ತೀನಿ. ಅವಳಿಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದಾನೆ ಕಣೋ. ನೋಡಮ್ಮ, ಫುಟ್ಬಾಲ್ ಅಲ್ಲಿ ಗೋಲ್ ಕೀಪರ್ ಇದ್ರು ಗೋಲ್ ಹೊಡಿಬೋದು, ಅದಕ್ಕೆ ಟ್ಯಾಲೆಂಟ್ ಬೇಕಷ್ಟೇ. ಹಲೋ ಮೇಡಮ್. ಹಾಯ್ ಸರ್, ಏನ್ ಬೇಕು? ಏನೇನಿದೆ? ನಿಮ್ಗೆ ಏನ್ ಬೇಕೋ ಕೇಳಿ ಸರ್, ಎಲ್ಲ ಇದೆ. ಇರುವೆ ತೊಡೆ ಮಾಂಸ ಇದೆಯಾ? ಸೊಳ್ಳೆಕಾಲ್ ಸೂಪ್ ಇದೆಯಾ? ನೊಣದ ತಲೆ ಮಾಂಸ ಇದೆಯಾ? ಸರ್ ಏನೋ ಬಾಯಿಗೆ ಬಂದ್ಬಿಡ್ತು, ನುಂಕೊಂಡ್ಬಿಡ್ತೀನಿ ಬಿಡಿ ಸರ್. ಮತ್ತೇನಿದೆ ಕರೆಕ್ಟ್ ಆಗಿ ಬಗಳು. ಜ್ಯೂಸ್ ಇದೆ, ಐಸ್ ಕ್ರೀಮ್ ಇದೆ, ಚಾಟ್ಸ್ ಇದೆ. ಇದ್ರಲ್ಲಿ ಯಾವ್ದು ಬೇಕು ಹೇಳಿ, ಅದ್ರಲ್ಲಿ ಏನಿದೆ ಅಂತ ನಾನು ಹೇಳ್ತೀನಿ. ನಿನ್ಗೇನ್ ಇಷ್ಟ ಹೇಳೆ? ನಿನ್ಗೇನ್ ಇಷ್ಟ ಹೇಳು? ನಿನಗೆ ಹೇಳು. ನಿನಗೆ ಹೇಳು. ನಿನಗೆ. ನಿನಗೆ. ನೀನು ನಾನೇ ಹೇಳ. ಆಪಲ್ ಜ್ಯೂಸ್. ಓಕೆ ಡನ್. ಮೋನಿ, ಎಕ್ಸಾಮ್ ರೆಡಿ ಏನೋ? ರಾತ್ರಿ ಎಲ್ಲ ಓದ್ತಿದ್ದ. ನೋಡಮ್ಮ, ಎಣ್ಣೆ ಹೊಡೆಯೋರು, ರಾತ್ರಿ ಫುಲ್ ನಿದ್ದೆಗೆಟ್ಟು ಹೋದವರು ಉದ್ಧಾರ ಆಗಿದ್ ಹಿಸ್ಟ್ರಿಲೇ ಇಲ್ಲ. ಹಾಯ್ ಕೌಶಿಕ್. ವಾಯ್ಸ್ ಮೆಸೇಜ್ ಬಂತು. ಲೇ, ನನ್ ಚಪ್ಪೆ ಪಿನ್ ಚಾರ್ಜರ್ ತಂದು ಕೊಡೆ ಕೋಣ. ನಾನಿಲ್ಲ ಇದೀನಿ ಕಣ. ಯಾವ ನಾಯಿ ನನ್ನನ್ನು ಕರ್ದಿತ್ತು? ಅಯ್ಯೋ ಮಾನೆ ತಪ್ಕೊಬಿಟ್ಟ. ಇವಾಗ ಹೋಗಿ ಸ್ನಾನ ಮಾಡ್ಬೇಕು ನಾನು. ಬರ ಇಲ್ಲಿ. ಏನು 24 ಗಂಟೆ ಫೋನ್ ಎಲ್ಲ ಬಿದ್ದಿರ್ತಿಯಲ್ಲ? ಅದ್ ಯಾಕಮ್ಮ ಕೇಳ್ತೀಯಾ? ನೆನ್ನೆ ಫೋನ್ ನೋಡ್ಕೊಂಡ್ ಪಕ್ಕದ ಮನೆಗೆ ಹೋಗ್ಬಿಟ್ಟಿದೆ ನಾನು. ಆಮೇಲೆ ಏನಾಯ್ತಾ? ಆಮೇಲೆ ಏನಾಯ್ತದೆ, ಆಂಟಿ ಟಿವಿ ನೋಡ್ತಾ ಟೀ ಮಾಡ್ಕೊಟ್ಲು, ಕುಡ್ಕೊ ಹೊಡ್ಬಂದ್ಬಿಟ್ಟೆ. ಕೋತಿ, ನಿನಗ್ ಫೋನ್ ಹುಚ್ಚು, ಆಂಟಿಗ್ ಟಿವಿ ಹುಚ್ಚು ಅನ್ಸುತ್ತೆ. ಅಯ್ಯೋ ನೋಡಿ, ಇವಾಗ ಮಾಲ್ಗೆ ಹೋಗ್ಬೇಕಾಗಿತ್ತು, ಫೋನ್ ನೋಡ್ತಾ ಇಲ್ಲಿ ಹೋಟ್ಲಿಗೆ ಬಂದ್ಬಿಟ್ಟಿದ್ದೀನಿ. ಬಾಯ್. ಬಾರೋ ಇಲ್ಲಿ. ಇವನೇ ನನ್ನ ಫ್ರೆಂಡ್ ಮೋನಿ. ಓ ಮೋನಿ ಬ್ರೋ. ಹಾಯ್ ಬ್ರೋ. ಬ್ರೋ, ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಹೇಳ್ತಾ ಇರ್ತಾಳೆ ಅವಳು. ಹೌದಾ? ಅಂದಂಗೆ ಇವನ ಹೆಸರು ಏನೋ ಹೇಳ್ತಲ್ಲ? ಹಲೋ, ಅವಳನ್ನೇನ್ ಕೇಳ್ತೀರಾ? ನನ್ನನ್ ಕೇಳಿ, ನಾನು ಹೇಳ್ತೀನಿ. ಏನು? ಹಸು ಕಾಯಿಲೆ. ಹಸು ಕಾಯಿಲೆನಾ? ಕೌಶಿಕ್ ಅಂತ, ಅದನ್ನೇ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ. ಕೌ ಹಸು ಸಿಕ್ ಕಾಯಿಲೆ. Hey. ಹಸು ಕಾಯಿಲೆ. ಯು ಆರ್ ಫ್ಯಾಂಟಾಸ್ಟಿಕ್. ಯು ಆರ್ ಫ್ಯಾಂಟಾಸ್ಟಿಕ್. ಏನೋ ಯಾವ್ದೋ ಲೂಸ್ ಆಂಟಿಯಿಂದ ಬಿದ್ದಿದ್ಯಂತೆ, ಬೇಕೇನೋ ನಿಂಗಿದೆಲ್ಲ? ನೋಡಮ್ಮ, ಕೋಳಿ ಕುರುಡಾಗಿದ್ರು ಸಾಂಬಾರ್ ರುಚಿಯಾಗಿರ್ಬೇಕಷ್ಟೇ. ಏನಂತೀರ ಬ್ರೋ? ಓಕೆ ಅಮ್ಮ, ನನ್ಗೆ ಅರ್ಧ ಗಂಟೆ ಮಾಲಲ್ಲಿ ಕೆಲಸ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಬಾಯ್. ತಡಿ, ನಿಮ್ಮ ಅಮ್ಮಂಗೆ ಹೇಳ್ತೀನಿ. ನೀನೇನೇ ಹೇಳಿದ್ರು ನಮ್ಮಮ್ಮ ನನಗೆ ಬೋಯಲ್ಲ. ಯಾಕೆಂತಂದ್ರೆ ನಮ್ಮಮ್ಮ ಪೂಜೆ ಮಾಡಿ ಹುಟ್ಟಿರೋ ಮಗ ನಾನು. ನಿಮ್ಮ ಅಪ್ಪ ಏನು ಮಾಡಿಲ್ವಾ? ನಾ ತಾಯಿ ಸೆಂಟಿಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ ಬ್ರೋ. ನಾ ತಂದೆ ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಿದ್ದೀನಿ ಬ್ರೋ. ಸೂಪರ್ ಬ್ರೋ. ಓಕೆ ಬಾಯ್. ಸೋ ಕ್ರೇಜಿ ಬಾಯ್. ಒಳ್ಳೆ ಹುಡುಗನೇ, ಆದ್ರೆ ಸ್ವಲ್ಪ ಜಲ್ಪಾಟಿ. ಆದ್ರೆ ನೋಡಿದ್ರೆ ಹಂಗ ಅನ್ಸಲ್ಲ ಅಲ್ವಾ? ಸಗಣಿ ಸ್ಮೆಲ್ ನೋಡಿದ್ರೆ ಸುಸುನು ಅನ್ಸುತ್ತೆ. ಹಾಯ್ ಬಾನಿ. ಏನು ಕೆನ್ನೆ ಹಿಂಡಣ ಅಂದ್ರೆ ಕೆಲ್ಲ ಎಲ್ಲ ಒಳಗ್ ಹೋಗ್ಬಿಟ್ಟಿದ್ಯಲ್ಲೋ. ಒಂದ್ ಮುತ್ತು ಕೊಡೆ ಊದ್ಕೊಳ್ಳುತ್ತೆ. ಅಲ್ಲ ಕಣೆ ಸುಸು, ಯಾರೋ ಹುಡುಗ ನಿನ್ ಹಿಂದೆ ಬಿದ್ದಿದ್ನಂತೆ, ಏನಾಯ್ತೆ? ಆ ಕತೆ ಯಾಕೋ ಕೇಳ್ತ್ಯಾ? ನಾನು ಭಕ್ತಿಯಿಂದ ದೇವಸ್ಥಾನ ಸುತ್ತುತ್ತಾ ಇದ್ದೆ, ಅವನು ಪ್ರೀತಿಯಿಂದ ನನ್ನನ್ನು ಸುತ್ತುತ್ತಾ ಇದ್ದ. ನಮ್ಮಪ್ಪ ಮೊಚ್ಚಿಡ್ಕೊಂಡು ಅವ್ರ ಹಿಂದೆ ಸುತ್ತುತ್ತಾ ಇದ್ರು. ಬಾನಿ, ನೀನೇನೇ ಹೇಳೆ, ಈಗಿನ ಕಾಲದ ಹುಡುಗರಿಗೆ ಮೀಟರ್ ಕಮ್ಮಿ. ಹಲೋ ಸಿಂಹ ಸಿಂಹ. ಯಾವ ಸಿಮ್ಮು? ಪ್ರೀಪೇಡ ಪೋಸ್ಟ್ ಪೇಡ? ಏನಂದೆ? ಪ್ರೀಪೇಡ ಪೋಸ್ಟ್ ಪೇಡ? ಅಯ್ಯ ನಿನ್ನ
ಬಾರೆ ನೀನೇನೇ ಹೇಳು ಒಂದ್ ಒಳ್ಳೆ ಹುಡುಗನ್ ವೇಸ್ಟ್ ಮಾಡ್ತಿದ್ಯಾ ಕಣೆ. ಯಾಕೆ ನೀನು ಲವ್ ಮಾಡ್ತಿಲ್ಲ, ನಮ್ಮನ್ನು ಲವ್ ಮಾಡಕ್ ಬಿಡ್ತಾ ಇಲ್ಲ ಅಲ್ವೇನೋ? ಈ ವೇಷದಲ್ಲಿ ಏನಾದ್ರೂ ನಿನ್ನ ನಮ್ಮನೆ ಕರ್ಕೊಂಡು ಹೋಗ್ಬಿಟ್ರೆ ಅಷ್ಟೇ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನಾನು ಸೀರೆ ಕಟ್ಕೋತೀನಿ, ನೀನ್ ನನ್ನನ್ ಕಟ್ಕೋತೀಯ? ಏಯ್ ಏನ್ ಮಾತು ಅಂತ ಮಾತಾಡ್ತೀಯ? ಥೂ ಅನ್ನು. ಏಯ್ ಜಸ್ಟ್ ಕಿಡಿಂಗ್, ಜಸ್ಟ್ ಕಿಡಿಂಗ್. ಸರ್ ಜ್ಯೂಸ್. ಥ್ಯಾಂಕ್ ಯು. ವೆರಿ ಟೇಸ್ಟಿ ಮೋನಿ, ಟೇಕ್ ಇಟ್. Thank you, thank you. ಬಾಯ್ ಬಾನಿ. ಏ ಸುಸು, Yes. ಆದ್ರೂ ನೀ ತುಂಬಾ ಮೆಕ್ಯಾನಿಕಲ್ ಆಗಿ ನಗ್ತೀಯ ಕಣೆ. Are you kidding? ಐ ಆಮ್ ಸೋ ಸೀರಿಯಸ್ ಯಾ. ಸೋ ಸಿಲ್ಲಿ ಬಿಲ್ಲಿ ಬಿಲ್ಡಪ್ ಗರ್ಲಿಯಾ. ಮೋನಿ. ಏ ಸಾರಿ ಸಾರಿ ಸಾರಿ. ಥ್ಯಾಂಕ್ ಯು. ಮೋನಿ, ಐ ಲವ್ ಯು. ಯಾಕೆ ಇಂಗ್ಲಿಷ್ ಅಲ್ಲಿ 26 ಅಕ್ಷರಗಳಿಗಿದ್ರು ಅದರಲ್ಲಿ ಇವು ಮಾತ್ರ ಇಷ್ಟನಾ? ಸೀರಿಯಸ್ ಕಣೋ. ನೋಡು, ನಂಗೂ ಯಾರು ಇಷ್ಟ ಆಗಲ್ಲ, ನಿಂಗೂ ಯಾರು ಇಷ್ಟ ಆಗಲ್ಲ. ಯಾಕೆ ನಾವಿಬ್ರು ಲವ್ ಮಾಡ್ಬಾರ್ದು? ಲವ್ ಆಗುತ್ತೆ ಅಂತೀಯ? ಕಣ್ಣಲ್ಲಿ ಕಣ್ಣಿಟ್ ನೋಡೋಣ, ಏನಾದ್ರೂ ಆದ್ರೆ ಲವ್ ಮಾಡೋಣ. ಹಂಗಂತೀಯ? ಬಾ ಹಾಗಾದ್ರೆ ನೋಡೋಣ. ಐ ಲವ್ ಯು. ಏಯ್, ನಿನ್ ಫೋನ್ ಕೊಡು. ಯಾಕೆ? ಕೊಡು ಅಂದ್ರೆ ಕೊಡ್ಬೇಕಷ್ಟೇ. ಅಯ್ಯೋ ನಿನ್ನ ಒಂದ್ ನಿಮಿಷ. ತಗ. ಯಾಕೋ ಲಾಕ್ ಮಾಡಿದ್ಯಾ? ಏಯ್, ಓಪನ್ ಮಾಡ. ಮಾಡ್ತೀನಿ ಕಡೆ. ಗ್ಯಾಲರಿನೂ ಯಾಕೋ ಲಾಕ್ ಮಾಡಿದ್ಯಾ? ಯಾಕೆ? ನಾನು ಯಾವ ಫೋಟೋಸ್ ನೋಡ್ಬಾರ್ದು. ಏನು ಇದು ಲವ್ ಆಗ್ಬಿಟ್ಟು ಹಿಂಗಾಗ್ಬಿಟ್ಟೆ? ಏನೋ ಬರೀ ಹುಡುಗಿರ್ ಫೋಟೋಸ್ ಇಟ್ಕೊಂಡಿದ್ಯಾ? ಯಾಕೆ ಮಗ ಹಾಗೆ ನೋಡುದು? ನೀನ್ ಹಾಗೆ ನೋಡಿದ್ರೆ ನಂಗೆ ಮಹೇಶನ ನೆನಪಾಗ್ತದೆ. 8ನೇ ಕ್ಲಾಸಲ್ಲಿ ನನ್ನ ಕ್ಲಾಸ್ಮೇಟ್ ಆಗಿದ್ದ. ಯಾವಾಗ್ಲೂ ಹೀಗೆ ನೋಡುದು ನನ್ನನ್ನ. ನೋಡಿ ನೋಡಿ ಫೇಲ್ ಆದ. ಆ ಕಾಲದಲ್ಲಿ ನೀನ್ ಯಾಕೆ ಮಗ ನನ್ನನ್ನ ಹಾಗೆ ನೋಡುದು? ಅಲ್ಲ, ಇಲ್ಲಿ ಹೆರಿಗೆ ಯಾರಿಗೆ? ನನ್ನ ಹೊಟ್ಟೆ ನೋಡಿ ಕೇಳುದ ಮಗ. 9 ತಿಂಗಳಲ್ಲ, 9 ವರ್ಷದಿಂದ ಹೀಗೆ ಉಂಟು ಮಗ. ಗ್ಯಾಸ್ ಉಂಟಾ? ಇಲ್ಲ, ಬುಕ್ ಮಾಡ್ಬೇಕು. ಇನ್ನು ಯಾಕೆ ಬುಕ್ ಮಾಡ್ತೀರಿ? ಈ ತರ ಸ್ಟಾಕ್ ಉಂಟು. ಇದೆಂತಾಗಿದ್ದು? ಅದು ಬೈಕ್ ಆಕ್ಸಿಡೆಂಟ್. ಬೈಕ್ ಆಕ್ಸಿಡೆಂಟಾ? ಹೌದು. ನೀವು ಹೆಲ್ಮೆಟ್ ಹಾಕ್ಲಿಲ್ವಾ ಅಂತ? ಅಲ್ವಾ, ಈ ಕೆಲವರು ಎಂತ ಮಾಡುದು, ಹೆಲ್ಮೆಟ್ ಅನ್ನ ಬೈಕಿಗೆ ಸಿಕ್ಕಿಸಿಕೊಂಡು ಓಡು. ಹೌದು. ತಲೆ ಹಾಕೊಳ್ಳೋದಲ್ಲ. ಮತ್ತೆ ಕೆಲವರು ಪೊಲೀಸರು ನಮ್ಮನ್ನು ಹಿಡಿತಾರಲ್ಲ ಅಂತ ಬಾಯಿದಿಂದ ಹೆಲ್ಮೆಟ್ ಹಾಕೊಳ್ಳೋದು. ಮತ್ತೆ ಕೆಲವರು ಇಲ್ಲಿ ಮೊಬೈಲ್ ಇಟ್ಕೊಂಡು ಭುಜದಲ್ಲಿ ಹೀಗೆ ಇಟ್ಕೊಂಡು ಸುರ್ರ ಅಂತ ಹೋಗಿ ಡಬಕ್ ಅಂತ ಬೀಳೋದು. ನೀವು ಎಲ್ಲಿ ಬಿದ್ರಿ? ನಾನು ರೋಡಲ್ಲಿ. ಮತ್ತೆ ಅಡಿಗೆ ಮನೆಯಲ್ಲಿ ಬೈಕ್ ಓಡಿಸಿ ಬೀಳ್ತಾರ ಮಾರಾಯ? ಎಂತ ಮಾತಾಡ್ತಿ? ರೋಡಲ್ಲೇ ಬೀಳೋದು. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಓಹೋ ಹೋ ಹೋ, ಎಂತ ಸಾವು ಮಾರಾಯ. ಅಲ್ಲ, ಇದು ಹೀಗೆ ಬಿಡಬಾರ್ದು. ಹೌದಾ? ಇದು ನೀನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕು. ಪ್ಲಾಸ್ಟಿಕ್ ಸರ್ಜರಿ ಎಷ್ಟಾಗ್ತದೆ ಮಗ? ಪ್ಲಾಸ್ಟಿಕ್ ಸರ್ಜರಿಗೆ ಒಂದು ಗಾಯದ ಡೀಪ್ ನೋಡಿದ್ರೆ ಉಂಟಲ್ಲ, ಒಂದು 50,000ದಿಂದ 1 ಲಕ್ಷ ಖರ್ಚಾಗ್ತದೆ. ಪ್ಲಾಸ್ಟಿಕ್ ನಾವೇ ಕೊಟ್ರೆ